ನಡುರಾತ್ರಿ ನಡೆದು ಹೋಗಬೇಕಾಗಿದ್ದಂತ ಹತ್ಯೆಯೊಂದು ಸ್ವಲ್ಪದರಲ್ಲೇ ತಪ್ಪಿದೆ. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈಯನ್ನೇ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಲಾಗಿದೆ. ಅಷ್ಟಕ್ಕೂ ನಿನ್ನೆ ರಾತ್ರಿ ಬಿಡದಿಯಲ್ಲಿ ನಡೆದಿದ್ದೇನು ತೋರಿಸ್ತೀವಿ ನೋಡಿ. ಗನ್ನನ್ನು ಯೂಸ್ ಮಾಡಿದ್ದಾರೆ. ಮೇರೆಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಆ ಗುಂಡಿನ ಅಂಶ ಇದರೊಳಗೆಯಲ್ಲಿ ಸೇರ್ಕೊಂಡಿತ್ತು. ಕಪ್ಪು ಬಣ್ಣದ ಟೊಯೋಟಾ ಫಾರ್ಚುನರ್ ಕಾರು ರಸ್ತೆ ಬದಿ ವಾಲಿಕೊಂಡು ನಿಂತಿದೆ. ಕಾರಿನ ಡ್ರೈವರ್ ಕಡೆಗಿನ ಡೋರಿಗೆ ಬಿದ್ದ ಬುಲೆಟ್ ಡೋರನ್ನೇ ಸೀಳಿಕೊಂಡು ಸೀಟಿಗೂ ತಗುಲಿದೆ. ಡೋರ್ ಒಳಗೆ ಸಿಲುಕಿದ್ದ ಬುಲೆಟ್ನ ಬಿಡಿಭಾಗ ಭಯಾನಕ ಕಥೆಯೊಂದನ್ನ ಬಿಚ್ಚಿಟ್ಟಿದೆ. ಭೂಗತ ಲೋಕದ ಮಾಜಿ ಡಾನ್ ಮುತ್ತಪ್ಪರೈ ಮಗನ ಹತ್ಯೆಗೆ ಸಂಚು. ರಾತ್ರಿ ಬಿಡದಿ ಮನೆ ಬಳಿಯೇ ಗುಂಡಿನ ದಾಳಿ, ರಿಕ್ಕಿ ರೈ ಜಸ್ಟ್ ಮಿಸ್. ಬೆಂಗಳೂರು ಅಂಡರ್ ವರ್ಲ್ಡ್ನ ಮಾಜಿ ಡಾನ್ ಮುತ್ತಪ್ಪರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬಿಡದಿಯಲ್ಲಿರುವ ಮುತ್ತಪ್ಪರೈ ನಿವಾಸದ ಬಳಿಯೇ ಅಪರಿಚಿತರು ರಿಕ್ಕಿ ರೈ ಇದ್ದ ಕಾರಿನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ತಂದೆ ಮುತ್ತಪ್ಪರೈ ನಿಧನದ ಬಳಿಕ ರಿಕ್ಕಿ ರಿಯಲ್ ಎಸ್ಟೇಟ್ ಸೇರಿದಂತೆ ಹಲವು ವ್ಯವಹಾರ ನೋಡಿಕೊಳ್ತಿದ್ದ. ಬಿಡದಿಯ ಮುತ್ತಪ್ಪರೈ ನಿವಾಸದಲ್ಲಿ ಒಬ್ಬನೇ ವಾಸವಾಗಿದ್ದ. ಮಾಜಿ ಡಾನ್ ಮಗನಾಗಿದ್ದ ಕಾರಣ ರಿಕ್ಕಿ ಸದಾ ಗನ್ ಮ್ಯಾನ್ ಇಟ್ಕೊಂಡೇ ಓಡಾಡ್ತಿದ್ದ. ರಷ್ಯಾಗೆ ಹೋಗಿದ್ದ ರಿಕ್ಕಿ 2 ದಿನದ ಹಿಂದಷ್ಟೇ ಬೆಂಗಳೂರಿಗೆ ವಾಪಸ್ ಆಗಿದ್ದ. ತಡರಾತ್ರಿ 11:30 ಸುಮಾರಿಗೆ ಬಿಡದಿಯಿಂದ ಬೆಂಗಳೂರಿನತ್ತ ಹೊರಟಿದ್ದ. ಕಪ್ಪು ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ಹಿಂದೆ ಕೂತಿದ್ದ. ಇದೇ ಕಾರು ಮನೆಯಿಂದ ಹೊರಗೆ ಬರ್ತಿದ್ದಂತೆ ಕಾಂಪೌಂಡ್ ಪಕ್ಕದಲ್ಲೇ ಅಡಗಿ ಕೂತಿದ್ದ ಶಾರ್ಪ್ ಶೂಟರ್ ರಿಕ್ಕಿ ಡ್ರೈವಿಂಗ್ ಸೀಟ್ ನಲ್ಲಿ ಇರಬಹುದು ಅಂತ ಡ್ರೈವಿಂಗ್ ಸೀಟ್ ಅನ್ನೇ ಟಾರ್ಗೆಟ್ ಮಾಡಿ 2 ಸುತ್ತು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ರಿಕ್ಕಿ ರೈ ಮೂಗು, ಕೈಗೆ ಗಂಭೀರ ಗಾಯ, ಶಸ್ತ್ರಚಿಕಿತ್ಸೆ. 70mm ಬುಲೆಟ್ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ಮಾಡಲಾಗಿದೆ. ಶಾರ್ಪ್ ಶೂಟರ್ ಗನ್ನಿಂದ ಸಿಡಿದ ಬುಲೆಟ್ ಡ್ರೈವರ್ ಸೀಟ್ಗೆ ತಗುಲಿದೆ. ಸೀಟ್ಗೆ ಬಡಿದ ಗುಂಡಿನಿಂದ ಹಿಂಬದಿ ಕೂತಿದ್ದ ರಿಕ್ಕಿಗೂ ಗಾಯವಾಗಿದೆ. ಬುಲೆಟ್ ರಿಕ್ಕಿ ಕೈ ಮತ್ತು ಮೂಗಿಗೂ ತಾಗಿದೆ. ಗಾಯದಿಂದ ನರಳಾಡಿದ ರಿಕ್ಕಿ ರೈನನ್ನ ಮೊದಲು ಬಿಡದಿಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬಿಗಿ ಭದ್ರತೆಯಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಕರೆತರಲಾಯಿತು. ಸದ್ಯ ರಿಕ್ಕಿಗೆ 2 ಶಸ್ತ್ರಚಿಕಿತ್ಸೆ ನಡೆದಿದೆ. ವೈದ್ಯರು ರಿಕ್ಕಿ ಕೈಯಲ್ಲಿದ್ದ ಬುಲೆಟ್ನ ತೆಗೆದಿದ್ದಾರೆ. ಮೂಗಿಗೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ. ರಿಕ್ಕಿ ಮಾತನಾಡುವ ಸ್ಥಿತಿಯಲ್ಲಿಲ್ಲ ಎನ್ನಲಾಗ್ತಿದೆ. ಈ ಮೂಗಿನ ಭಾಗದಲ್ಲಿ ಬಹಳ ಗಾಯ ಆಗಿತ್ತು. ಅದನ್ನ ಡಾಕ್ಟರ್ಗಾಗಲೇ ಚಿಕಿತ್ಸೆ ಕೊಟ್ಟು ಅದನ್ನ ಆಪರೇಷನ್ ಮಾಡಿದ್ದಾರೆ. ಮತ್ತೆ ಬಲಗೈಯ ಈ ಒಂದು ಇದರಲ್ಲಿ ಆ ಗುಂಡಿನ ಅಂಶ ಇದರಲ್ಲಿ ಬಲಗೈಯಲ್ಲಿ ಸೇರ್ಕೊಂಡಿತ್ತು. ಅದನ್ನು ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಸರ್ಜರಿ ಮಾಡಿರ್ತಕ್ಕಂಥದ್ರಿಂದ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ. ಮಾತಾಡಿದ್ರೆ ಬ್ಲೀಡಿಂಗ್ ಶುರುವಾಗುತ್ತೆ. ಆ ಕಾರಣಕ್ಕೋಸ್ಕರ ಮಾತನಾಡಲಿಕ್ಕೆ ಆಗಲ್ಲ. ರಿಕ್ಕಿ ರೈ ಹತ್ಯೆ ಮಾಡಬೇಕು ಅಂತ ಪಕ್ಕಾ ಪ್ರೀ ಪ್ಲಾನ್ ಮಾಡಿಯೇ ದಾಳಿ ನಡೆದಿರೋದು ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿದೆ. ರಿಕ್ಕಿಗೆ ಡ್ರೈವಿಂಗ್ ಅಂದ್ರೆ ಫ್ಯಾಷನ್. ಪ್ರತಿ ಬಾರಿಯೂ ತಮ್ಮ ಕಾರನ್ನ ರಿಕ್ಕಿಯೇ ಡ್ರೈವ್ ಮಾಡ್ತಿದ್ದ. ಆದ್ರೆ ನಿನ್ನೆ ಅದೃಷ್ಟ ಚೆನ್ನಾಗಿದ್ದು ಡ್ರೈವಿಂಗ್ ಸೀಟ್ನಲ್ಲಿ ಕೂರದೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಕೂತಿದ್ದ. ಅಷ್ಟೇ ಅಲ್ಲ, ರಿಕ್ಕಿ ಪ್ರತಿ ಬಾರಿ ರಾತ್ರಿ ವೇಳೆಗೆ ಬಿಡದಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ. ರಿಕ್ಕಿ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಆಗಂತುಕರು ನಿನ್ನೆ ರಾತ್ರಿ ದಾಳಿ ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ಮುತ್ತಪ್ಪರೈ ಮನೆ ಮುಂಭಾಗದ ರಸ್ತೆಯಲ್ಲಿ ಲೈಟ್ ಇಲ್ಲ. ಇದೇ ಸರಿಯಾದ ಸ್ಥಳ ಅಂತ ಅದೇ ಕಾಂಪೌಂಡ್ ಬಳಿ ಕೂತು ಗುಂಡು ಹಾರಿಸಿದ್ದಾರೆ. ಅದೃಷ್ಟಕ್ಕೆ ರಿಕ್ಕಿ ಕಾರ್ ಡ್ರೈವರ್ ಬಸವರಾಜ್ ಕೂಡ ಕೂದಲೆಳೆ ಅಂತರದಲ್ಲೇ ಪಾರಾಗಿದ್ದಾನೆ. ಒಂದ್ ಕಡೆ ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ಶಾರ್ಪ್ ಶೂಟರ್ ಕೂಡ ಈ ಒಂದು ಅಟ್ಯಾಕ್ ಮಾಡಿ, ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿ ಚಲಿಸ್ತಿರುವಂತಹ ಕಾರಿನ ಮೇಲೆ ಅಟ್ಯಾಕ್ ಅಂದ್ರೆ ಶೂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಇನ್ಸಿಡೆಂಟ್ ಈ ಒಂದು ಏನ್ ಕಾಣಿಸ್ತಾ ಇದೆ, ಈ ಒಂದು ಸ್ಥಳ ಪಕ್ಕದಲ್ಲಿ ಲೇಔಟ್ ಇದೆ. ಲೇಔಟ್ ನ ಒಳಭಾಗದಲ್ಲಿ ಕೂತ್ಕೊಂಡು ಕಾಂಪೌಂಡ್ ನ ಹಿಂಭಾಗದಲ್ಲಿ ಕೂತ್ಕೊಂಡು ಆ ಒಂದು ಓಲ್ ಏನ್ ಕಾಣ್ತದೆ ಆ ಓಲ್ ಮೂಲಕನೇ ಕಾರಿಗೆ ಶೂಟ್ ಮಾಡಿರುವಂತದ್ದು. ರಿಕ್ಕಿ ಕಾರ್ ಚಾಲಕ ಬಸವರಾಜ್ ನನ್ನ ಘಟನಾ ಸ್ಥಳಕ್ಕೆ ಕರೆತಂದು ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿ ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ. ಮೊಬೈಲ್ 2 ಗುಂಡು ಕಾರ್ಟ್ರಿಜ್ ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದೆಡೆ ಟವರ್ ಡಂಪ್ ಮೂಲಕ ಕಾಲ್ ಡೀಟೇಲ್ಸ್ ಹಾಗೂ ಲೊಕೇಶನ್ ಪರಿಶೀಲನೆ ನಡೆಸಲಾಗುತ್ತಿದೆ. ರಾಮನಗರ, ಮಾಗಡಿ, ಸೆನ್ ಠಾಣೆ ಸೇರಿದಂತೆ 3 ಡಿವೈಎಸ್ಪಿಗಳ ನೇತೃತ್ವದ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಗನ್ನನ್ನು ಯೂಸ್ ಮಾಡಿದ್ದಾರೆ. ಅದನ್ನು ಏನು ಯೂಸ್ ಮಾಡಿದ್ದಾರೆ ಗನ್ನನ್ನು ಅದ್ರ ಮೇರೆಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಜೊತೆಗೆ ಇನ್ನು ಯಾರ್ಯಾರು ಇದಕ್ಕೆ ಸಂಬಂಧಿತವಾಗಿ ಏನು ವಿಕ್ಟಿಮ್ಮು ಹೇಳಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಏನು ಅನುಮಾನ ಇದೆ ಅಂತ ಅವ್ರನ್ನೆಲ್ಲನೂ ನಾವು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ.
ಈತ ಕೇಂದ್ರ ವಲಯದ ಐಜಿಪಿ ಲಾಬೋರಾಮ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ರಾಮನಗರದಿಂದ ಪ್ರಶಾಂತ್ ಹುಲಿಕೆರೆ ಜೊತೆ ಜಗದೀಶ್, ಟಿವಿ9 ಬೆಂಗಳೂರು.